ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಈ ವಿಡಿಯೋದಲ್ಲಿ ನಮ್ಮ ನಾದಿನಿಯವರು ಅವ್ರ ಮಕ್ಕಳೆಲ್ಲ ಬಂದಿದ್ರು ಅಂದ್ಬಿಟ್ಟು ಮನೆಯಲ್ಲೇ ಪಾನಿಪುರಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಈಸಿಯಾಗಿ ಯಾವ ಥರ ಪಾನಿಪುರಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಬಟಾಣಿನ ನೆನೆಸಿಟ್ಕೊಂಡಿದ್ದೆ, ಅದಕ್ಕೆ ಒಂದೆರಡು ಆಲೂಗಡ್ಡೆ ಹಾಕಿ ಉಪ್ಪು ಹಾಕಿ 2 ವಿಸಿಲ್ನ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಸಾಫ್ಟಾಗಿ ಆಗಬೇಕು ಬಟಾಣಿ, ಅದಕ್ಕೆ 2 ವಿಸಿಲ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತು ಇದಕ್ಕೆ ಕ್ಯಾರೆಟ್ ತುರಿ ಆಮೇಲೆ ಈರುಳ್ಳಿ ಎಲ್ಲ ಹಚ್ಚಿ ಇಟ್ಕೊತಾ ಇದ್ದೆ ಅಷ್ಟೊತ್ತಿಗೆ. ಸೊ ನಮ್ಮ ನಾದಿನಿಯವರೆಲ್ಲ ಬಂದಿದ್ರಲ್ವ, ಅವರೇ ಹೆಲ್ಪ್ ಮಾಡ್ತಿದ್ರು. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಿದ್ರು. ಸೊ ಈಸಿ ಆಯಿತು ನನಗೂ ಕೂಡ. ಮತ್ತು ಇಲ್ಲಿ ನೋಡಿ ಸಣ್ಣಗೆ ಈ ಥರ ಈರುಳ್ಳಿ ಹಚ್ಕೋಬೇಕು. ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಸೊ ಸಣ್ಣಗೆ ಈರುಳ್ಳಿ ಹಚ್ಕೋತಾ ಇದ್ದೀವಿ. ನೆಕ್ಸ್ಟು ನಾನು ಬಂದು ಪಾನಿ ರೆಡಿ ಮಾಡಿಕೊಂಡೆ. ಪಾನಿಗೆ ಏನಿಲ್ಲ, ಜಸ್ಟು ಹಸಿಮೆಣ್ಸಿನ್ಕಾಯಿ, ಮೆಣಸು, ಜೀರಿಗೆ, ಹುಣಸೆಹಣ್ಣು, ಬೆಲ್ಲ, ಕೊತ್ತಂಬರಿ ಇಷ್ಟು ಹಾಕಿ ನೀರಿಗೆ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪಾನಿಪುರಿ ಮಸಾಲನೂ ಹಾಕ್ಕೊಂಡಿದ್ದೀನಿ. ಸೊ ಸೇವು ಮತ್ತು ಅಂಗಡಿನೇ ತರಿಸ್ಕೊಂಡಿದ್ದು. ಸೊ ಎಲ್ಲ ಕಟ್ ಮಾಡಿ ಒಂದು ಹತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅದು ಬಟಾಣಿ ಬೇಯಿಸ್ಕೊಂಡಿದ್ನಲ್ವ, ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಕುದಿ ಬರ್ಸ್ಕೊತಾ ಇದ್ದೀನಿ. ಸೊ ನಾನು ರೆಡಿಮೇಡ್ ಆಗಿರೋ ಪೂರಿನ ತಂದು ಜಸ್ಟ್ ಎಣ್ಣೆಲಿ ಕರ್ಕೋತಾ ಇದ್ದೀನಿ ಅಷ್ಟೇ. ಯಾಕಂದರೆ ಅಂಗಡಿನಲ್ಲಿ ತುಂಬ ದಿವಸ ಆಗಿರುತ್ತೆ ರೆಡಿ ಆಗಿರೋ ಪೂರಿ, ಎಷ್ಟು ದಿನ ಆಗಿರುತ್ತೋ ಚೆನ್ನಾಗಿರಲ್ಲ ಮತ್ತು ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಈ ಥರ ಪ್ಯಾಕೆಟ್ನಲ್ಲಿರೋ ಪೂರಿನೇ ತಂದು ನಾನು ಜಸ್ಟ್ ಎಣ್ಣೆಲಿ ಕರ್ಕೋತಾ ಇದ್ದೀನಿ ಅಷ್ಟೇ. ಸೊ ಅಂಗಡಿನಲ್ಲಿ ನಾವು ಯೂಶ್ವಲಿ ಹೋದರೆ 40 ರುಪೀಸಿಂದ 45 ರುಪೀಸು, ಅದು ಬರೀ 6 ಪೂರೀಸ್ 7 ಪೂರೀಸ್ ಅಷ್ಟೇ ಕೊಡ್ತಾರೆ. ಸೊ ಜನ ಜಾಸ್ತಿ ಇದ್ದಾಗ ನಾವು ಕೂಡ ಆರಾಮಾಗಿ ಮನೆಯಲ್ಲಿ ಇದು ಕಮ್ಮಿ ಬಜೆಟಲ್ಲೇ ಆಗುತ್ತೆ. ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡ್ಕೊಳ್ಳಿ, ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಯಾಕಂದರೆ ಮಸಾಲೆ ಪೂರಿ ಅಂದರೆ ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಬೇಕು ಅನ್ನೋದಿರುತ್ತೆ. ಸೊ ಮಕ್ಳಿಗೂ ಇಷ್ಟ ಆಗುತ್ತೆ ಮತ್ತು ಹೆಲ್ದಿಯಾಗಿ ನಾವು ಹೈಜೀನಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳಿ ಮನೆಯಲ್ಲೇ ಮಾಡ್ತಾಯಿದ್ದೀವಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ ಕಟ್ಟಿಂಗ್ ಮಾಡಿಕೊಂಡ್ರೆ ಸಾಕು ಪಾನಿಪುರಿಗೆ, ಮತ್ತು ಜಾಸ್ತಿ ಮೆಟೀರಿಯಲ್ಸು ಏನೂ ಬೇಕಾಗಲ್ಲ, ಮತ್ತು ಎಷ್ಟು ಬೇಕಾದರೂ ತಿನ್ಬೋದು ಆರಾಮಾಗಿ. ಸೊ ಎಲ್ಲ ರೆಡಿ ಆದಮೇಲೆ ನಾನು ಬೇಗ ಎಲ್ಲರಿಗೂ ಪೂರಿ ಹಾಕಿ ಕೊಡ್ತಾಯಿದ್ದೆ. ಯಾಕಂದರೆ ಫಿಲ್ಲಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕೇನೆ ನಮ್ಮ ಮನೇಲಿ ತಂದು ಇಟ್ಟಿದ ತಕ್ಷಣ ಆಗಲೇ ಎಲ್ಲರಿಗೂ ಬೇಗ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಹಾಕೋಕ್ಕಿಂತ ಮುಂಚೆನೇ ಎಲ್ಲರೂ ಅರ್ಜೆಂಟ್ ಮಾಡ್ತಾಯಿದ್ರು. ನಮ್ಮವರಂತೂ ನೋಡಿ ಹಾಕಿ ಕೊಡೋವರೆಗೂ ಕಾಯ್ತಾನೆ ಇಲ್ಲ. ಆಗಲೇ ನೋಡಿ ಅವರು ಒಂದು ಕೈ ಹಾಕಿ ಬಿಟ್ಟರು, ಬೇಗ ಹಾಕಿ ತಿನ್ಕೊಬೇಕು ಅಂತ. ಸೊ ಈ ಥರ ನೋಡಿ ಪಾನಿ ಅಂತೂ ತುಂಬ ಚೆನ್ನಾಗಾಗಿತ್ತು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಮ್ಮವರಾಗಲೇ ತಿಂದುಬಿಟ್ರು, ಅಷ್ಟು ಅರ್ಜೆಂಟ್ ಅವರಿಗೆ. ಸೊ ತುಂಬಾ ಚೆನ್ನಾಗಿತ್ತು ಪಾನಿಪುರಿ. ಮಕ್ಳಿಗೂ ಮನೆಯಲ್ಲೇ ನಾವು ಹೈಜೀನಾಗಿನೂ ಮಾಡಿಕೊಡ್ಬೋದು. ಸೊ ಈಸಿಯಾಗಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಸತಿ ಮನೇಲಿ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಕೊಳ್ಳಿ ನೀವು ಪಾನಿಪುರಿನ. ಮತ್ತು ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಇದೆ ಪಾನಿಪುರಿ, ಈ ಥರ ಮಾಡಿದ್ದು ನಾನು ಅಂತಂದ್ಬಿಟ್ಟು. ಸೊ ನಾನಿವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ನಾನು ಮಾಡಿದ ಪಾನಿಪುರಿ ಯಾವ ಥರ ಇದೆ ಅಂತ. ಸೊ ಪಾನಿಪುರಿ ಅಂತೂ ತುಂಬ ಸೂಪರಾಗಿದೆ.